ಉತ್ತರ ಕನ್ನಡ ಜಿಲ್ಲೆ ಕಂಡ ಧೀಮಂತ ರಾಜಕಾರಣಿ, ಶೈಕ್ಷಣಿಕ ಸಂಸ್ಥೆ ಕಟ್ಟಿ ಹಳ್ಳಿ ಮಕ್ಕಳ ಬಾಳಿಗೆ ಬೆಳಕಾದ ಮೇರು ವ್ಯಕ್ತಿತ್ವದ ಮಾಜಿ ಸಚಿವ ಪ್ರಭಾಕರ್ ಸದಾಶಿವ ರಾಣೆಯವರಿಗೆ ಕಾರವಾರ ನಾಗರಿಕರ ಪರವಾಗಿ ರವಿವಾರ ಸಂಜೆ ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಪುಷ್ಪ ನಮನ, ಮೌನಾಚರಣೆ ನಂತರ ಸಭೆಯಲ್ಲಿ ಮಾತನಾಡಿದ ಅನೇಕ ಪ್ರಮುಖರು ರಾಣೆಯವರ ವ್ಯಕ್ತಿತ್ವದ ಗುಣಗಾನ ಮಾಡಿದ್ರಲ್ಲದೆ, ಅವರು ಕಾರವಾರ ಮತ್ತು ಜೊಯ್ಡಾದ ಗ್ರಾಮಾಂತರ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿ ದಿನಕರ್ ದೇಸಾಯಿ ನಂತರ ಶಿಕ್ಷಣದ ಜ್ಯೋತಿ ಹಚ್ಚಿದ ಮಹನೀಯರು ಎಂದು ಹೊಗಳಿದ್ರು. ಇದೇ ವೇಳೆ ಅವರ ಹೆಸರು ಕಾರವಾರದಲ್ಲಿ ಚಿರಸ್ಥಾಯಿಯಾಗಿ ಇರುವಂತೆ ರಸ್ತೆಗೆ ಪ್ರಭಾಕರ್ ರಾಣೆ ಹೆಸರಿಡಬೇಕೆಂದು ಸಭೆಯಲ್ಲಿ ಆಗ್ರಹಿಸಲಾಯಿತು. ರಾಣೆಯವರ ಒಡನಾಡಿಯಾಗಿದ್ದವರು ಅವರ ಹೋರಾಟ ಜೀವನ ನೆನಪಿಸಿದ್ರೆ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ತಮಗೆ ಉದ್ಯೋಗದಾತರಾದ ರಾಣೆಯವರ ವ್ಯಕ್ತಿತ್ವವನ್ನ ವಿವರಿಸಿದ್ರು. ಇದೇ ವೇಳೆ ರಾಣೆಯವರು ರಾಜಕೀಯ ಜೀವನದಲ್ಲಿ ಕಳಂಕರಹಿತರಾಗಿದ್ದರು ಎನ್ನುವುದನ್ನ ಹಲವರು ಉದಾಹರಣೆ ಸಮೇತ ವಿವರಿಸಿದ್ರು. ಶ್ರದ್ಧಾಂಜಲಿ ಸಭೆಯಲ್ಲಿ ಗಂಗಾಧರ್ ಹಿರೇಗುತ್ತಿ, ಉಲ್ಲಾಸ್ ನಾಯ್ಕ್, ಗಣಪತಿ ಮಾಂಗ್ರೆ, ಪ್ರಭಾಕರ್ ಮಾಳ್ಸೇಕರ್, ಕೆಡಿ ಪೆಡ್ನೇಕರ್, ಜಾರ್ಜ್ ಫರ್ನಾಂಡಿಸ್, ಅಶೋಕ್ ಪೈ, ರಾಮಾನಾಯ್ಕ್, ಮಧುಕರ್ ಗಾಂವ್ಕರ್, ಜಿಪಿ ನಾಯಕ್, ಶಂಭು ಶೆಟ್ಟಿ, ಮಾಧವ್ ನಾಯಕ್, ನಜೀರ್ ಶೇಖ್, ಜನಾರ್ದನ್ ಗಾಂವ್ಕರ್, ರವೀಂದ್ರ ಅಮದಳ್ಳಿ ಮತ್ತಿತರರು ಮಾತನಾಡಿದರು. ಟಿಬಿ ಹರಿಕಾಂತ್ ಸ್ವಾಗತಿಸಿದ್ರೆ ಡಾಕ್ಟರ್ ಮಹೇಶ್ ಗೂಳಿಕಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಭೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಎಂಪ್ಲಾಯಿ ಅನ್ನುವಂತ ದರ್ಪದಿಂದ ನಮ್ಮನ್ನು ಮಾತಾಡ್ಸೇ ಇಲ್ಲ. ತನ್ನ ಸ್ನೇಹಿತರು, ತನ್ನ ಮಕ್ಕಳು ಅನ್ನುವಂಥ ರೀತಿಯಿಂದ ಅವರು ನಮ್ಮನ್ನು ಬೆಳೆಸ್ಕೊಂಡು ಬಂದರು. ನಾನು ಪ್ರಾನ್ಸಿಪಲ್ ಆದಾಗ 25 ವರ್ಷಗಳ ಹಿಂದೆ ಒಂದು ಮಾತು ಹೇಳಿದರು, ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಕೊಡ್ತಾ ಇದ್ದೇನೆ, ಯಾರಿಗೂ ಬೆನ್ ಮೇಲೆ ಹೊಡಿದು ಹೊಟ್ಟೆ ಮೇಲೆ ಹೊಡಿಬೇಡ, ಬೆನ್ ಮೇಲೆ ಬೇಕಾದ್ರೆ ಹೊಡಿ ಅಂತ ಹೇಳಿದ್ರು. ಅಷ್ಟು ಪ್ರೀತಿಯಿಂದ ಯಾರನ್ನು ಅಂತ ವ್ಯಕ್ತಿತ್ವವನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಇಲ್ಲ ಅನ್ನುವಂಥದ್ದು ನಾನು ಅರ್ಥ ಮಾಡ್ಕೊಳ್ತೇನೆ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಒಳ್ಳೆ ಮನಸ್ಸಿತ್ತು. ಅಂದ್ರೆ ಯಾವುದೇ ಒಂದು ನಾವು ಜವಾಬ್ದಾರಿ ತಗೊಂಡಾಗ ಕೆಳಗಿನವರನ್ನ ಹಿಂಸಿಸುವಂತ ಪ್ರವೃತ್ತಿ ನಮ್ಮಲ್ಲಿ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಒಂದು ಗುಟ್ಟನ್ನ ಇಟ್ಟು ಹೋಗಿದ್ರು. ಇವತ್ತು ನಾನು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಚಿತ್ರದಲ್ಲಿ ಮಾಡಬಹುದಾದಂಥ ವಿಮರ್ಶಾತ್ಮಕ ಸಂದರ್ಭಗಳ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೊಂದು ರಾಜಕೀಯ ಜರ್ನಿ ಅಂತ ನಮ್ಮ ಉತ್ತರ ಕನ್ನಡದಲ್ಲಿ, ಅದು ವಿಶೇಷವಾಗಿ ಕಾರವಾರದ ಕ್ಷೇತ್ರದ ಒಬ್ಬ ಮಹಾನ್ ನಾಯಕನ ನಿರ್ಗಮನದ ಸಂದರ್ಭದಲ್ಲಿ ಬಹುತೇಕ ಅವರ ಮೌಲ್ಯಗಳನ್ನು ನಾವು ನೆಲೆಸಿಕೊಳ್ಳುವಂತ ಒಂದು ಕ್ಷಣ ಅಂತ ಹೇಳಿ ನಾನು ಭಾವಿಸ್ತೇನೆ. 1983 ಸಂದರ್ಭದಲ್ಲಿ ನಾನು ಕಾರವಾರಕ್ಕೆ ಬಂದಿರೋದು 82-83. ಆ ಸಂದರ್ಭದಲ್ಲಿ ರಾಣಿಯವರು MLA ಆಗಿದ್ದು, ಆ ಕಾಲದಲ್ಲಿ ಬಹುಶಃ ನಮ್ಮ ಜನರು ಸಹ ಈ MLA, ಈ ಪ್ರತಿನಿಧಿಗಳು ಇವರನ್ನ ಹೆಚ್ಚಿಕೊಂಡವರಲ್ಲ, ಎಲ್ಲದವರ ದುಡಿಮೆಯಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡಂತ ಕ್ಷಣಗಳು. ಇವತ್ತು ಬಹುತೇಕ ಮನುಷ್ಯನ ಬದುಕುಗಳು ರಾಜಕೀಯದಲ್ಲಿಯೇ ಕಳೆದು ಹೋಗುವಂತಹ ಕ್ಷಣಗಳಾಗಿವೆ. ಅವರು ಹಳ್ಳಿಯನ್ನ ಪ್ರೀತಿಸಿದರು. ಹೇಳಿದ್ರೆ ಗಾಂಧಿ ಹೇಳ್ತಾ ಇದ್ರು, ಎಲ್ಲರೂ ಇನ್ನು ಸ್ವಾತಂತ್ರ್ಯ ಸಿಕ್ಕಿದೆ, ನೀವೆಲ್ಲ ಹಳ್ಳಿಗಳಿಗೆ ಹೋಗಿ. ರಾಣಿಯವರು ಗಾಂಧೀಜಿಯ ಮಹಾನ್ ಭಕ್ತರು. ರಾಣಿಯವರಿಗೆ ಒಂದು ಇಲ್ಲಿಂದ ಸುಮಾರು 20-22 ಕಿಲೋಮೀಟರ್ ದೂರ, ಬಹುಶಃ ಅವರಿಗೆ ಪ್ರಯಾಸನೆ ಆಗ್ತಾ ಇದ್ದಿಲ್ಲ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ. ಅವರ ಅಂಬಾಸಡರ್ ಕಾರು ರಸ್ತೆಗಳು ಸರಿಯಾಗಿದ್ದಿರುವಂತಹ ಸಂದರ್ಭದಲ್ಲಿ ಆ ಮನುಷ್ಯ ಅಲ್ಲಿಗೆ ಹೋಗ್ತಾ ಇದ್ರು. ಇವನ್ನೆಲ್ಲ ರಾಣಿಯವರ ಬಗ್ಗೆ ಏನೆಂದರೆ ಭಾರತಕ್ಕೆ ಮಾಡುವಂತೆ ದೇಶದ ಗ್ರಾಮೀಣ ಭಾಗದ ಉದ್ಧಾರ ಆದರೆ ದೇಶ ಉದ್ಧಾರ ಆಗುವ ಈ ಸಂದರ್ಭದಲ್ಲಿ ಬಾಪೂಜಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಳ್ಳಿಗಳಿಗೆ ದಿನಕರ್ ದೇಸಾಯಿ ಹಾಗೆ ಶಿಕ್ಷಣ ಪಟ್ಟವಂಥವರು ಸರ್ವ ಸಜ್ಜನ. ಏನು ಒಂದು ನಯ ಪೈಸೆ ತನ್ನ ಇಟ್ಟುಕೊಂಡವರಲ್ಲ, ನೋಡ್ತಿರಲ್ಲ. ಈಗ ಅವರು 3 ದಶಕ ರಾಜಕೀಯದಲ್ಲಿದ್ದವರು. ನಾನು ಐದಾರು ಶಾಸಕರನ್ನು ನೋಡಿದ್ದೇನೆ. ಅದರಲ್ಲಿ ಇವರು ವಿಶೇಷವಾಗಿ ಅವರಿಗೆ ಗುಣ ಹೇಳಬೇಕಂತ ಹೇಳಿದ್ರೆ, ಅವರಿಗೆ ಒಂದು ಅವಾಚ್ಯ ಶಬ್ದ ಅವರಿಗೆ ನೂತನ ನಾನು ಬಾಯಿಗೆ ಕೇಳಬೇಕು. ಅಷ್ಟು ಅವರ ನಿಗರ್ವಿ, ಸಾತ್ಯಾತನ ಮತ್ತೆ ಬೋಳತನ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಮಾತು, ಸ್ಪೀಚು ಮತ್ತು ಇಂಟೆಲೆಕ್ಟನ್ನ ಎಲ್ಲ ಅವರಿಗೆ ಪರೀಕ್ಷೆ ಮಾಡಿ ಯಾವುದಾದ್ರು ನಿರ್ಧಾರದಲ್ಲಿ ಒಂದು ಮಿಸ್ಟೇಕ್ ಬೇಕಾಗಿರಲ್ಲ. ಯಾವತ್ತೂ ಆರನ ಜ್ಯೋತಿಗಳನ್ನು ಹೇಳಿಕೆ ಬಯಸ್ತೀನಿ. ಯಾಕಂದ್ರೆ ವಿದ್ಯೆ ಇನ್ನೊಂದು ಅದು ಕಲಿತಾ ಇರೋದು, ಅದಕ್ಕೆ ಯಾವತ್ತೂ ಸಾವಿಲ್ಲ. ಜುಲೈ 19ನೇ ತಾರೀಕು ನಾವು ಪತ್ರಿಕಾಗೋಷ್ಠಿ ಮಾಡಿ ಒಂದು ಮನವಿ ಕೊಟ್ಟಿದ್ದೆ ಜಿಲ್ಲಾಧಿಕಾರಿ ಕಚೇರಿ ಹೋದಾಗ
ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಹೇಳುವಂಥ ಒಂದು ಸುದ್ದಿ ಬಂತು. ಆಗ ನಾನು ಟಿವಿಯಲ್ಲಿ ಬಂದು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡಿ ನಾವು ಅವರ ಕುಶಲೋಪಾದಿ ಕೇಳಲಿಕ್ಕೆ ಹೋದ್ವಿ. ಶ್ರೀ ಪ್ರಭಾಕರ್ ರಾಣೆ ಸಾಹೇಬರಿಗೆ ನಮಸ್ಕರಿಸುತ್ತಾ, ಅವರ ಯುವ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸಭೆಗೆ ಆಗಮಿಸಿದ ಗಣ್ಯರೇ, ನಾನು ಪ್ರಭಾಕರ್ ರಾಣೆ ಸಾಹೇಬರು ಮಾಡಿದಂತಹ ಬಹಳಷ್ಟು ಒಳ್ಳೆಯ ಕಾರ್ಯಗಳಲ್ಲಿ 2 ಕಾರ್ಯಗಳನ್ನು ಅಥವಾ 2 ಘಟನೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2 ಜನ ನಮ್ಮ ಅಂಕೋಲಾ ಕಾಲೇಜಿಗೆ ಹೋಗಿ ಅವತ್ತು ನಾನು ಜನರಲ್ ಸೆಕ್ರೆಟರಿ ಇರೋದ್ರಿಂದ ನನಗೆ ತಾಲೂಕಾ ಯೂತ್ ಪ್ರೆಸಿಡೆಂಟ್ ಕಾಂಗ್ರೆಸ್ ಅನ್ನು ಮಾಡಿ, ತದನಂತರ ನನ್ನ ಜೀವನದ MA ಪದವಿಯನ್ನು ಮುಗಿಸಿ ನಾನು ಅವರ ಮನೆಗೆ ಬಂದಾಗ, ಇಲ್ಲಿ ಮುರಳೀಧರ ಮಠಕ್ಕೆ ಬಂದಾಗ ನನ್ನ ಸಂಗಡ ಗೋಳಿಕಟ್ಟೆನೂ ಇದ್ದಾರೆ. ಗೋಳಿಕಟ್ಟೆ ನಾನು MA ಕ್ಲಾಸ್ಮೇಟ್ ಇದ್ದಾಗ ನಾಳೆ ಕೆರವಳಿಗೆ ಇಂಟರ್ವ್ಯೂ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡಿದ್ರು 78ನಲ್ಲಿ, 79ನಲ್ಲಿ ದುಡ್ಡು ಹಾಕ್ತಾರೆ. ಎದ್ದ ನಂತರ ಅದೇ ದುಡ್ಡು ಅವರು ತೆಗಿತಾರೆ. ಅದು ನಮಗೆ ಖರೆ ಅನಿಸ್ತದೆ. ಯಾಕಂದ್ರೆ ಅವರು ದುಡ್ಡು ಹಾಕಿದ ನಂತರ ಚುನಾವಣೆಯಲ್ಲಿ ಅವರು 5 ಕೋಟಿ 10 ಕೋಟಿ ಹೋಗಿರ್ತದೆ, ಅದು 25 ಕೋಟಿ ಗಳಿಸ್ತಾರೆ. ಒಂದು ಶಿಕ್ಷಣದ ಪರಿಕಾರರಾಗಿ ಸೇವೆ ಸಲ್ಲಿಸಿದಂತಹ ದಿವಂಗತ ಪ್ರಭಾಕರ್ ರಾಣೆಯವರ ಒಂದು ಶ್ರದ್ಧಾಂಜಲಿ ಸಭೆಗೆ ನಾವು ಬಂದಿದ್ದೇವೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಅವರ ಬಗ್ಗೆ. ಹಿರೇಮುಖೇಶ್ವರ ನಾವು ಸೇರಿ ಅವರ ಮನೆಗೆ ಮೊನ್ನೆ ಹೋದಾಗ ಬರಬೇಕು ಹೇಳಿದ್ರು. ಕಾರವಾರದಲ್ಲಿ ಒಂದು ಬಂಗ್ಲೆನೂ ಮಾಡಲಿಲ್ಲ ಈ ಮನುಷ್ಯ ಅಂತೆಲ್ಲ ಹೇಳಿದ್ರು. ದುಃಖ ಆಯಿತು. ನೀವೆಲ್ಲ ಈಗ ಅವರ ಬಗ್ಗೆ ಗುಣಗಾನ ಮಾಡಿದ್ರಿ, ಇದೆಲ್ಲ ಕನ್ನಡ ನೋಡಿದ್ದೇನೆ. ಹಾಗಾಗಿ ರಾಜ್ಯದಲ್ಲಿಯೇ ಅರಣ್ಯವಾಸಿಗಳ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟದ ಹೆಜ್ಜೆಗಳು 32ನೇ ವಸಂತಕ್ಕೆ ಸೆಪ್ಟೆಂಬರ್ 13ರಂದು ಪಾದಾರ್ಪಣೆ ಮಾಡುತ್ತಿದೆ. ಆದರೆ ಸರ್ಕಾರದ ಸ್ಪಂದನೆಯ ಕೊರತೆಯಿಂದ ಅರಣ್ಯ ಅತಿಕ್ರಮಣದಾರರು ಒಕ್ಕಲೆಬ್ಬಿಸುವ ಭೀತಿಯಲ್ಲಿ ದಿನ ದೂಡುತ್ತಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಳಗೊಂಡ 16 ಜಿಲ್ಲೆಗಳಲ್ಲಿ ನಿರಂತರವಾಗಿ ಜರುಗಿದ ಅರಣ್ಯ ಭೂಮಿ ಹಕ್ಕು ಹೋರಾಟ ಆಂದೋಲನ ರೂಪುಗೊಂಡಿದ್ದಾಗಿಯೂ ಸಮಸ್ಯೆ ಬಗೆಹರಿದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ 10,571 ಚದರ್ ಕಿಲೋಮೀಟರ್ನಲ್ಲಿ 8,500 ಚದರ್ ಕಿಲೋಮೀಟರ್ ಅರಣ್ಯದಿಂದ ಆವೃತ್ತವಾಗಿರುವ ಜಿಲ್ಲೆಯು ಭೌಗೋಳಿಕ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿಯಲ್ಲಿ ವಾಸಿಸಿರುವ ಸುಮಾರು 85,000 ಕುಟುಂಬವು ಜನಜೀವನಕ್ಕೆ ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಹಾಗೂ ಸಾಗುವಳಿಗೆ ಅವಲಂಬಿತರಾಗಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಅರ್ಜಿ ಸಲ್ಲಿಸಿದವರಲ್ಲಿ 2,852 ಅರ್ಜಿಗಳಿಗೆ ಮಾತ್ರ ಹಕ್ಕು ಪ್ರಾಪ್ತವಾಗಿದ್ದು, ಅವುಗಳಲ್ಲಿ ಪಾರಂಪರಿಕ ಅರಣ್ಯವಾಸಿಗಳಿಗೆ 394, ಪರಿಶಿಷ್ಟ ಪಂಗಡ 1,331 ಹಾಗೂ ಸಮುದಾಯ ಉದ್ದೇಶಕ್ಕೆ 1,127 ಒಳಗೊಂಡಿದೆ. ಹೋರಾಟಕ್ಕೆ ಕಾಗೋಡು ತಿಮ್ಮಪ್ಪ ಅವರ ಮಾರ್ಗದರ್ಶನ, ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಕಾನೂನಾತ್ಮಕ ಬೆಂಬಲವು ಸಂಘಟನಾತ್ಮಕ ಹೋರಾಟದ ಗಟ್ಟಿತನಕ್ಕೆ ಪ್ರಮುಖ ಶಕ್ತಿಯಾಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಅರಣ್ಯವಾಸಿಗಳ ಪರವಾಗಿ ಸಮರ್ಥ ಕಾನೂನು ಹೋರಾಟದೊಂದಿಗೆ ಹಳ್ಳಿಯಿಂದ ದಿಲ್ಲಿಯವರೆಗೆ 31 ವರ್ಷ ಹೋರಾಟ ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರ ಹೋರಾಟದ ಹೆಜ್ಜೆಯ ಪ್ರತೀಕವಾಗಿದೆ. 3 ದಶಕದಲ್ಲಿ 5,000ಕ್ಕಿಂತ ಮಿಕ್ಕಿ ಸಂಘಟನಾತ್ಮಕ ಮತ್ತು ಕಾನೂನಾತ್ಮಕ ಮತ್ತು ಜಾಗೃತಿ ಕಾರ್ಯಕ್ರಮವು
31 ವರ್ಷ ಹೋರಾಟದ ಮೈಲುಗಲ್ಲಾಗಿದೆ. ಜಿಲ್ಲೆಯ ಇತಿಹಾಸದಲ್ಲಿ ನಿರಂತರ ಸತತ 32 ವರ್ಷದ ಹೋರಾಟದಲ್ಲಿ ಅರಣ್ಯವಾಸಿಗಳು ಹಕ್ಕಿನ ನಿರೀಕ್ಷೆಯಲ್ಲಿ ಅರಣ್ಯವಾಸಿ ಅತಿಕ್ರಮಣದಾರರು ಇದ್ದಾರೆ. ರಾಜಕೀಯ ಇಚ್ಛಾಶಕ್ತಿ, ಜನಪ್ರತಿನಿಧಿಗಳಿಗೆ ಕಾನೂನು ಅಜ್ಞಾನದ ಕೊರತೆಯಿಂದ ಅರಣ್ಯ ಭೂಮಿ ಮಂಜೂರಿಯಲ್ಲಿ ಹಿನ್ನಡೆಯಾಗಿದೆ ಎಂದು ರವೀಂದ್ರ ನಾಯ್ಕ್ ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ, ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು. ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. ಹೌಸ್ ಆಫ್ ರಾಜಲಕ್ಷ್ಮಿ. ರಾಜಲಕ್ಷ್ಮಿ ಜ್ಯುವೆಲರ್ಸ್ 25ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಮತ್ತು ಸಪ್ಲೈಯರ್ಸ್. ವಿಶೇಷವಾಗಿ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು, ರತ್ನದಾಭರಣಗಳು, ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ. ಆಕರ್ಷ ಫ್ಯಾಷನ್ ಜ್ಯುವೆಲರ್ಸ್. 1 ಗ್ರಾಂ ಬಂಗಾರ ಲೇಪನದ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಆಭರಣ, ಗಿಫ್ಟ್ ಐಟಮ್ಸ್, ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ, ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲರ್ಸ್ ನಲ್ಲಿ ಲಭ್ಯ. ಆಕರ್ಷ ಫ್ಯಾಬ್ರಿಕ್ಸ್, ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್, ಪ್ಯೂರ್ ಸಿಲ್ಕ್ ಸಾರೀಸ್, ಕಾಂಜೀವರಂ ಸಿಲ್ಕ್ ಸಾರೀಸ್, ಬನಾರಸ್ ಮತ್ತು ಕಾಟನ್ ಸಾರೀಸ್, ಫ್ಯಾಷನ್ ಕಲೆಕ್ಷನ್, ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ. ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ. ಹೌಸ್ ಆಫ್ ರಾಜಲಕ್ಷ್ಮಿ, ಸದಾಶಿವಗಡ, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್,
ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapezius, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222. Mobile number 9740809295. For visit G8 Suman Lakshmi Enclave near Nagamangala Radaliya, Kajubag, Karwar.